ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಶೇಷವಾಗಿ ಬಸವ ಕಲ್ಯಾಣ ನನ್ನ ಬಾರ್ಡರ್ ತಾಲೂಕಾ ಅಧ್ಯಕ್ಷರೇ, ನನ್ನ ಪೂರಾ ಮಹಾರಾಷ್ಟ್ರ ಹತ್ತಗೊಂಡು ತಾಲೂಕಾದ ಅಧ್ಯಕ್ಷರೇ, 7 KPS ಶಾಲೆಗಳು ಈ ಸಲ ನನಗೆ ಹೊಸದಾಗಿ ಸ್ಯಾಂಕ್ಷನ್ ಮಾಡಿ ನನ್ನ ವಿಧಾನಸಭಾ ಮತಕ್ಷೇತ್ರ ಕೊಟ್ಟರೆ ಅಧ್ಯಕ್ಷರೇ. 7 KPS ಶಾಲೆಗಳು. ಅದಕ್ಕೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಯ ಪರವಾಗಿ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ರಹೀಂ ಖಾನ್ ಬಿ ಪ್ರಯತ್ನ ಇರ್ಬೋದು, ಮತ್ತು ಅವ್ರ ಹೆಸರು ತೊಗೊಂಡಿಲ್ಲ ಅಂದ್ರೆ ತಪ್ಪಾಗ್ತದ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಮತ್ತೆ ಸಪರೇಟ್ ಹೋಗಿ ಹೇಳಿ, ಈಗ ಮುಂದುವರಿಸಿ, ಪ್ರಶ್ನೆ ಮುಂದುವರಿಸಿ ಮಾರ್ರೆ. ಅಧ್ಯಕ್ಷರೇ, ಸಮಸ್ಯೆ ಏನದ ಅಂದ್ರೆ ಅಧ್ಯಕ್ಷರೇ, ಸಚಿವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಬಾರಿ ಆ ಎಲ್ಲ 7 KPS ಶಾಲೆಗಳು ಅವ್ರ ಕಡೆಯಿಂದ ಒಯ್ದು ಭೂಮಿ ಪೂಜೆ ಮಾಡಿಸ್ತೀನಿ. ಬಸವ ಕಲ್ಯಾಣ ತುಂಬ ಬ್ಯಾನರ್ ಹಾಕಿ ಅಧ್ಯಕ್ಷರೇ, ಕೇಳಿ. ಅದು ಒಂದು. ಅಧ್ಯಕ್ಷರೇ, KPS ಶಾಲೆಗಳೊಳಗೆ ಒಂದು ಸಣ್ಣ ತೊಂದರೆ ಏನಪ್ಪಾ ಅಂದ್ರೆ, ನಮ್ಮ ಭಾಗದೊಳಗೆ ಈಗ ಬಿ ಅಧ್ಯಕ್ಷರೇ ಇಂಗ್ಲಿಷ್ ಭಾಷೆ ಅಂದ್ರೆ ಕಬ್ಬಿಣದ ಕಡಲೆ ಅದ ನಮ್ಮ ಕಡೆ, ಭಾರಿ ಸಮಸ್ಯೆ ಅದ. ಅದು ತಮ್ಮ ಗಮನಕ್ಕೆ ಬಂದೋ ಇಲ್ಲೋ ಗೊತ್ತಿಲ್ಲ. ತಾವು ಈ ಕಡೆ ಎಲ್ಲ ಕೇರಳ ಇಂಗ್ಲಿಷ್ ಮಾಧ್ಯಮದ ಕಲ್ತೀರಿ, ನಿಮ್ಗೆ ಅದು ಏನ್ ತೊಂದರೆ ಗೊತ್ತಿಲ್ಲ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ಶರಣ್ ಅದೇ ಹೇಳ್ತೀನಿ ಅಧ್ಯಕ್ಷರೇ. KPS ಶಾಲೆ ಹೊಸ ತಾಲೂಕು ಆರೋಗ್ಯ ಅಧ್ಯಕ್ಷರೇ, ತಾಲೂಕಾ ಅಂತ ಬಂದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ತಲ್ಲ. ಪ್ರಶ್ನೆ ಕೇಳಿವ್ರೆ, ಪ್ರಶ್ನೆ ಕೇಳತ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ಮಲ್ಲಿ BO ಕಚೇರಿ ಬೇಕು, ಅದನ್ನ ಹೇಳಿ ಬೇಕು ಅಧ್ಯಕ್ಷರೇ. ಮೊಳಕಾಲಿನ ಸಂಬಂಧ ಕೇಳಂದ್ರೆ ನೀವು ಟೊಂಕದ ಏನು ಕೇಳಬೇಡ ಅಂದ್ರೆ ಹೆಂಗ ಅಧ್ಯಕ್ಷರೇ? ಮೊಳಕಾಲಿನ ಸಮಸ್ಯೆ ಅಂದ್ರೆ ಟೊಂಕದ ಹೇಳ್ಬೇಕಾದ್ರೆ ನಮ್ಮ ಸಮಸ್ಯೆ ಏನದ ನೀವು ಮೊಳಕಾಲಿನ ಕೇಳಿದ್ರೆ ಅದೇ ಕೇಳಂದ್ರೆ ಹೆಂಗ ಅಧ್ಯಕ್ಷರೇ? ನೀವು ಪ್ರಶ್ನೆ ನಿಮ್ದು ಇಲ್ಲಿ ಇರೋದು BO ಆಫೀಸ್ ಬಗ್ಗೆ. ಹೌದು ಅಧ್ಯಕ್ಷರೇ. ನೀವು KPS ಗೆ ಹೋಗಿದ್ದೀರಿ, ಆಗ್ತದ KPS ಸ್ಕೂಲ್ ಏನ್ ಸಮಸ್ಯೆ ಅದ ಹೇಳ್ಬೇಡ, ಅದು ಸಪರೇಟ್ ಆಗಿ ಮಾತಾಡಿ. ಇಲ್ಲಿ ಪ್ರಶ್ನೆ ಕೇಳಿ. ಈಗ ಅದಕ್ಕೆ ದಯಮಾಡಿ ಸಚಿವರೇ, ನಮ್ಮಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರಿಗೆ ಕೂಡ್ರಿ, ಮತ್ತೆ ಯಾವುದೇ ಶಾಲೆಗೆ ಅಧ್ಯಕ್ಷರೇ D ಗ್ರೂಪ್ ಕೆಲಸ ಮಾಡೋರಿಲ್ಲ, ಹೋಗಿ ಟೀಚರ್ಗಳೇ ಹುಡುಕ್ಬೇಕು ಅಧ್ಯಕ್ಷರೇ. ಸಾಲಿ ಇದು ಮುಗಿತಾ, BO ಕಚೇರಿ ಮುಗಿತಾ? ದಯಮಾಡಿ ಅದು ಒಂದು. ಅತಿಥಿ ಶಿಕ್ಷಕರಿಗೆ ಅಧ್ಯಕ್ಷರೇ ದಯಮಾಡಿ 12,000 ಸ್ಯಾಲರಿ ಕೊಡ್ಲತ್ತೀರ ಅವರಿಗೆ. ಅವ್ರ ಜೊತೆ ಕೆಲಸ ಮಾಡೋರು ಸ್ಯಾಲರಿ ಯಾರು ತೋತಾರೆ? 80,000 1 ಲಕ್ಷ ರೂಪಾಯಿ ಸ್ಯಾಲರಿ ಬಾಜು ಕೆಲಸ ಮಾಡೋರು ತೋತಾನೆ. ಅವ್ರು 12,000 ಯಾವ ರೀತಿ ಕೆಲಸ ಮಾಡ್ಬೇಕು ಅಧ್ಯಕ್ಷರೇ? ಅದಕ್ಕೆ ದಯಮಾಡಿ ಅತಿಥಿ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡ್ತಕ್ಕಂಥದ್ದು ಅಧ್ಯಕ್ಷರೇ. ಇನ್ನೊಂದು ಲಾಸ್ಟ್ ಕ್ವಶನ್ ಅಧ್ಯಕ್ಷರೇ, ಹುಲ್ಸೂರು ತಾಲೂಕಾ ನೀವೆಲ್ಲರ ಕೇಳಿರಿ, 18 ಊರುಗಳವ ಒಂದು ತಾಲೂಕಾ ನಮ್ಮದು, 18 ಊರುಗಳು. ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ದಯಮಾಡಿ 50-60 ಹಳ್ಳಿ ಮೇಕಾರ್ ಸಾಯ್ಗೋರ್ ಸರ್ಕಲ್ ಸೇರಿಸಿ ಅದಕ್ಕೊಂದು ಸಮರ್ಪಕ ತಾಲೂಕಾ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಬೇಡಿಕೆ ಅದ. ಅದ್ರ ಜೊತೆಗೆ ಅಧ್ಯಕ್ಷರೇ ಸಚಿವರೇ, 7 ಸ್ಕೂಲ್ಗಳೊಳಗ ಶಿಕ್ಷಕರು ರಿಟೈರ್ಡ್ ಆಗ್ಯಾರ, ಶಿಕ್ಷಕರು ಸತ್ತಾರ, ಅಲ್ಲಿ ಶಿಕ್ಷಕರಿಗೆ ತುಂಬತಕ್ಕಂಥದ್ದು ಆಗ್ತಾ ಇಲ್ಲ. 11,000 ಶಿಕ್ಷಕರು ಕರೆದ್ರೆ ನೀವು ಧನ್ಯವಾದ ಹೇಳ್ತೀನಿ ನಾವು, ಆದ್ರೆ ಅಲ್ಲಿ ತನಕ ಅದ್ರ ಪರಿಸ್ಥಿತಿ ಏನು? ಇವತ್ತಿಗೆ ಬಿ ಬಸವ ಕಲ್ಯಾಣದ ಸಚಿವರೇ, ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಕಡೆ, ಒಂದು ಶಾಲೆದಾಗ ಒಬ್ಬನೇ ಮಾಸ್ತರ್, ನಂಬಲ್ಲಿ ಒಂದು ಸ್ಕೂಲ್ನೊಳಗೆ ಒಬ್ಬನೇ ಟೀಚರ್, ಏಕೋಪಾಧ್ಯಾಯ ಶಾಲೆಗಳು. ದಯಮಾಡಿ ಆದಷ್ಟು ಜಲ್ದಿ ಈ ಸಮಸ್ಯೆಗಳು ತಾವು ಬಗೆಹರಿಸಬೇಕಂತ ಹೇಳಿ ತಮ್ಮ ವಿನಂತಿ ಮಾಡ್ತೀನಿ. ತಾವು ಒಳ್ಳೆ ಕೆಲಸ ಮಾಡ್ಲತ್ತೀರಿ, ನನಗೆ ಗೌರವದ ನಿಮ್ ಬಗ್ಗೆ. ಪೇಪರ್ ಅಲ್ಲಿ ಹೋಗಿ. ಮಾನ್ಯ ಅಧ್ಯಕ್ಷರೇ, BO ಆಫೀಸು ಎಲ್ಲೆಲ್ಲಿ ಸುಮಾರು 50-60 ಕಡೆಗೆ ಇನ್ನೂ ನಾವು ಮಾಡೋದು ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಕ್ರಮೇಣ ಸರ್ಕಾರಗಳು ಬಂದಾಗ ಒಂದು ತಾಲೂಕನ್ನ ಡಿವಿಷನ್ ಮಾಡಿ ಇಲ್ಲ ಹೊಸ ತಾಲೂಕನ್ನ ತಂದಾಗ ತಾಲೂಕು ಆಫೀಸು ಮತ್ತು ಪೊಲೀಸ್ ಆಫೀಸು ಮತ್ತು EO ಆಫೀಸ್ ಇವನ್ನ ಮಾತ್ರ ಮಾಡ್ತಾ ಇದ್ದಾರೆ. BO ಆಫೀಸು ಮತ್ತು ಬೇರೆ ಬೇರೆ ಇಲಾಖೆದು ಏನು ಮಾಡ್ತಾ ಇಲ್ಲ. ಆದರೆ ಅವ್ರಿಗೆ ಯಾವುದೇ ಥರದ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮುಂಚೆ ಹೆಂಗೆ ನಡೀತಾ ಇತ್ತು ಆ ಥರ ಮಾಡ್ತೀವಿ. ಮುಂದೆ ಏನಾದರೂ ನಾವು ಕೂಡ ಇದಕ್ಕೂ ಕಳಿಸಿದ್ದು, ಆದರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಮಗೆ ಹಣದ ವ್ಯವಸ್ಥೆ ಏನಾದರೂ ಆಯಿತು ಅಂತ ಹೇಳಿದರೆ ನಮ್ದೆಲ್ಲರೂ ಜಾಗ ಇದ್ದೇ ಇರ್ತದೆ. ಅಲ್ಲಿ BO ಆಫೀಸ್ನ ಕಳಿಸೋದಕ್ಕೆ ನಾನು ಮುಖ್ಯಮಂತ್ರಿಗಳಿಗೂ ಕೂಡ, ಯಾಕೆಂದರೆ ಆರ್ಥಿಕ ಇಲಾಖೆ ಅವ್ರ ಹತ್ರನೇ ಇರೋದ್ರಿಂದ ಅವರಿಗೂ ಕೂಡ ಮನವಿ ಮಾಡಿದ್ದೀನಿ. ಎಲ್ಲೆಲ್ಲಿ ಜರೂರಿ ಅವಶ್ಯಕತೆ ಇದೆ ಅಲ್ಲಾದರೂ ಫಸ್ಟ್ ಕೊಡಿ ಅಂತಕ್ಕಂಥದ್ದು ಕೆಲವು ಮನವಿಯನ್ನು ಕೂಡ ಮಾಡಿ ಆದಷ್ಟು ಬೇಗ ಅದನ್ನ ನಾವು ಮಾಡ್ತಕ್ಕಂಥದ್ದು. ಈಗ ಇಂಗ್ಲೀಷ್ ಟೀಚರ್ಸ್ ನೀವು ಹೇಳ್ತಕ್ಕಂಥದ್ದು ಹೋದ ಸತಿ ನಾನು ಬೈಲಿಂಗ್ವಿಲ್ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಮಾನ್ಯ ಅಧ್ಯಕ್ಷರೇ, ಸದನದಿಂದ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೊರಗಡೆ ಮಾಧ್ಯಮದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ, ಚರ್ಚೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅದು ಮಾಡಬೇಕಾಗತ್ತೆ. ಸದನದಿಂದ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ಒಂದು ಶಾಲೆನೂ, ಸರ್ಕಾರಿ ಶಾಲೆ ಬರೀ ಕನ್ನಡ ಅಲ್ಲ, ಯಾವುದೇ ಸರ್ಕಾರಿ ಶಾಲೆನ ನಮ್ಮ ಸರ್ಕಾರದಿಂದ ನಾವು ಕ್ಲೋಸ್ ಮಾಡೋದಿಲ್ಲ ವಾಲಂಟಿಯರ್ ಆಗಿ. ಅದನ್ನು ಒಂದು ಹೇಳಬೇಕಾಗತ್ತೆ. ಯಾಕೆಂದರೆ ಅದು ಹೊರಗಡೆಗೆ ಭಾಳ ಮಾಧ್ಯಮದಲ್ಲಿ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಆಮೇಲೆ ಅವರಿಗೆ ಏನು ಇಂಗ್ಲೀಷ್ ಟೀಚರ್ಸ್ ಬೇಕು ಅಂತ ಹೇಳಿ ಈ ಸತಿಗೆ ನಾವು ಗೆಸ್ಟ್ ಟೀಚರ್ಸ್ ಏನೇನು ತೊಗೊಂಡಿದ್ದೀವಿ ಅವ್ರನ್ನ ಇಂಗ್ಲೀಷ್ ಬರ್ತಕ್ಕಂಥದ್ದು. ಆಮೇಲೆ ನೆಕ್ಸ್ಟು APF ಮತ್ತು ಬೇರೆ ಬೇರೆ ಔಟ್ಸೋರ್ಸಿಂದನೂ ಕೂಡ ನಾವು ಟ್ರೈನಿಂಗು ಕೂಡ ನೀವು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ ನನಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಕ್ಕಳು ಯಾವ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ ಎಲ್ಲದೂ ಕೂಡ. ಅದಕ್ಕೆ ಅನುಗುಣವಾಗಿ ಟೀಚರ್ಸ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು 100ಕ್ಕೆ 100 ನಾವು ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೀವಿ. ಅಧ್ಯಕ್ಷರೇ, ಕೊನೆಯದಾಗ ಅಧ್ಯಕ್ಷರೇ
ನಮ್ ಕಡೆ ಎಕ್ಕಂಬ, ಹಂದ್ರಾಳ್, ಮಾಸನಾಳ್, ಕೋಟಮಾಳ್, ಹನುಮಂತವಾಡಿ, ಅಂಬೇವಾಡಿ, ಸೋದಾಪ್ತ ಹಳ್ಳಿಯೊಳಗೆ ಅಧ್ಯಕ್ಷರು ಕೇಳ್ರಿ, ಮರಾಠಿ ಮಾಧ್ಯಮ ಸ್ಕೂಲ್ಗಳು ಇವತ್ತಿಗೆ ಬಿ ಮರಾಠಿ ಮಾಧ್ಯಮ ಶಾಲೆಗಳು, ಕನ್ನಡ ಮಾಧ್ಯಮ ಶಾಲೆಗಳೇ ಇಲ್ಲ ಅಲ್ಲಿ. ಅಲ್ಲಿಂದ ಎಲ್ಲ ಪಾಲಕರನ್ನ ಏನ್ ವಿನಂತಿ ಮಾಡ್ತಾರಂದ್ರೆ ನಮ್ಮ ಮಕ್ಕಳ ಬದುಕು ಹಾಳಾಲತ್ತದ, ಆ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಮಾಡ್ಬೇಕು ಅಧ್ಯಕ್ಷರೇ. ಆಯ್ತು. ಕನ್ನಡ ಮಾಧ್ಯಮದ ಶಾಲೆಗಳು ಮಾಡ್ಬೇಕು, ಕರ್ನಾಟಕದೊಳಗೆ ಶಾಲೆಗಳು ಕನ್ನಡ ಮಾಧ್ಯಮ ಇರ್ಬೇಕು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಮುಖ್ಯ. ಯಾಕೆಂದ್ರೆ ಮೊನ್ನೆನೂ ಕೂಡ ಈ ಬೆಳಗಾಂ ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು, ಆ ಸಂದರ್ಭದಲ್ಲಿ ಒಂದು ಆರ್ಡರೇ ಮಾಡಿದ್ದೀನಿ. ಬಾರ್ಡರ್ ಇರ್ತಕ್ಕಂಥ ಎಲ್ಲ ಕನ್ನಡ ಮಾಧ್ಯಮಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಅವ್ರಿಗೆ ಟೀಚರ್ಸ್ ಇರ್ಬೋದು, ಬಿಲ್ಡಿಂಗು ಎಲ್ಲದನ್ನೂ ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈವನ್ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಾರ್ಡರ್ಲು ಕೂಡ ಎಲ್ಲೆಲ್ಲ ಅವಶ್ಯಕತೆ ಇದೆ ನಮ್ಮ ಇಲಾಖೆಯವ್ರಿಗೂ ಕೂಡ ನಾನು ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದೀನಿ. ಕಂಪಲ್ಸರಿ ಯಾವುದೇ ಕಾರಣಕ್ಕೂ ನೀವು ಕನ್ನಡ ಒಬ್ಬ ಮಕ್ಕಳಿದ್ರೂ ಕೂಡ ಒಂದು ಟೀಚರು ಮತ್ತು ಅಲ್ಲಿ ಮಿಡ್ ಡೇ ಮೀಲ್ಸ್ ಇರ್ಬೋದು ಎಲ್ಲದೂ ಕೂಡ ಸುಸರ್ಜಿತವಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ತಗೊಳ್ತೀವಿ. ವೈಯಕ್ತಿಕವಾಗಿ ಯಾವುದೇ ಸದಸ್ಯರು ಕೂಡ ನನಗೆ ಕೊಟ್ಟಾಗ ಅದನ್ನು ಯಾವುದೇ ತರದ ತೊಂದರೆ ಇಲ್ಲದೆ ಇರತಕ್ಕಂಥದ್ದಲ್ಲಿ ಕನ್ನಡ ಶಾಲೆಯನ್ನ, ಮಾಧ್ಯಮವನ್ನ, ಭಾಷೆಯನ್ನ ಉಳಿಸ್ತಕ್ಕಂಥ ಕೆಲಸ ನನ್ನ ಇಲಾಖೆಯಲ್ಲಿ ನಾವು 100ಕ್ಕೆ 100 ಮಾಡೇ ಮಾಡ್ತೀವಿ ಅನ್ನೋದ ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ.